ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಹೈಕೋರ್ಟ್ ಸಮ್ಮುಖದಲ್ಲಿ ಜಿಲ್ಲಾಡಳಿತ ಅನುಮತಿ ನೀಡಿರುವಂಥದ್ದು. ಅದರ ಬೆನ್ನಲ್ಲೇ ಇದೀಗ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಒಂದು ಸಭೆಯನ್ನು ಸೇರಿರುವಂಥದ್ದು. ಅಂದರೆ ನಿನ್ನೆವರೆಗೂ ಕೂಡ RSSನ ಪಥಸಂಚಲನ ದಿನವೇ ಭೀಮ್ ಆರ್ಮಿ ಸೇರಿದಂತೆ ದಲಿತ ಪ್ಯಾಂಥರ್ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳು RSS ಯಾವತ್ತು ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ಮಾಡುತ್ತೆ ಅವತ್ತೇ ನಾವು ಮಾಡ್ತೇವೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಅದರ ಮಧ್ಯದಲ್ಲಿ ಹೈಕೋರ್ಟ್ನ ಮಧ್ಯಸ್ಥಿಕೆಯಲ್ಲಿ ನಿನ್ನೆ RSSಗೆ ನವೆಂಬರ್ 16ರಂದು ಪಥಸಂಚಲನ ನಡೆಸೋದಕ್ಕೆ ಅನುಮತಿ ಕೊಟ್ಟಿರುವಂಥದ್ದು. ಹಾಗಾಗಿ ಹೈಕೋರ್ಟ್ನ ಸಮ್ಮುಖದಲ್ಲಿ ಏನು RSSಗೆ ಅನುಮತಿ ಸಿಕ್ಕ ಬಳಿಕ ಇದೀಗ ದಲಿತ ಸಂಘಟನೆಗಳು ಒಂದು ಸಭೆಯನ್ನು ನಡೆಸಿರುವಂಥದ್ದು. ಹಾಗಾದರೆ ಈ ಸಭೆಯ ಉದ್ದೇಶ ಏನು, ಅವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ನಾನು ನೇರವಾಗಿ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿನ್ನೆ ಒಂದು ಕಡೆ RSSಗೆ ಪಥಸಂಚಲನಕ್ಕೆ ದಿನಾಂಕ ಫಿಕ್ಸ್ ಆಗಿರುವಂಥದ್ದು. ಸೊ ತಾವು ಇವತ್ತು ಸಭೆ ಸೇರಿದ್ರಿ, ಏನು ಉದ್ದೇಶ ಅಂತ? ಸರ್, ನಾವು ಅದೇ ನಾಳೆನೇ ನಾವು 16ನೇ ತಾರೀಕು ಯಾವಾಗ RSSನವ್ರಿಗೆ ಪರ್ಮಿಷನ್ ಸಿಕ್ಕಿತ್ತು, ನಾವು ಕೋರ್ಟಿಗೆ ಹೋಗಿದ್ದಿಲ್ಲ. ನ್ಯಾಯಾಲಯಕ್ಕೆ ಹೋದವರು RSSನವರು. ಆದರೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆವು. RSSದವ್ರಿಗೆ ಕೊಟ್ಟಂಥ ದಿನಾಂಕ ನಮಗೂ ಅದೇ ದಿನಾಂಕ ಕೊಡಬೇಕು, ಮತ್ತು ಅವ್ರಿಗೆ ಬೆಳಗ್ಗೆ ಕೊಟ್ಟರೆ ನಮಗೆ ಸಾಯಂಕಾಲ ಕೊಟ್ಟರೆ, ನಮಗೆ ಸಾಯಂಕಾಲ ಕೊಟ್ಟರೆ ಅವ್ರಿಗೆ ಬೆಳಗ್ಗೆ ಕೊಟ್ಟರೆ ಅಂತೇಳಿ ಇಲ್ಲಿವರೆಗೂ ನಮ್ಮ ಹೋರಾಟ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಒಂದು ಹೋರಾಟ ಮಾಡ್ತಾ ಇದ್ದೆವು. ಈಗೇನಾಗಿದೆ, ನ್ಯಾಯಾಲಯ ಮಧ್ಯಸ್ಥಿಕೆಯಲ್ಲಿ ಒಂದು ನ್ಯಾಯಾಲಯದ ಆದೇಶ ನಾವೆಲ್ಲ ಪಾಲನೆ ಮಾಡಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಏನು ಅರ್ಜಿದಾರರಿದ್ದೆವು, ದಲಿತ ಪ್ಯಾಂಥರ, ಭೀಮ್ ಆರ್ಮಿ, ಚಲುವಾದಿ ಮಹಾಸಭಾ, DSS ಎಲ್ಲರೂ ಕೂಡಿ ಏನು 11 ಜನ ಅರ್ಜಿದಾರರಿದ್ದೆವು. ಎಲ್ಲ 12 ಸಂಘಟನೆಗಳ ಅರ್ಜಿದಾರರನ್ನು ಕೂಡಿ ಒಂದು ವೇದಿಕೆ ಮಾಡಿದೆವು, ಒಂದು ತೀರ್ಮಾನಕ್ಕೆ ಬಂದಿದ್ದೆವು. ಯಾಕಂದರೆ ನಾವು ಕಾನೂನು ಪಾಲನೆ ಮಾಡ್ಕತ್ತಂಥ ಸಂಘಟನೆಯವರು, ಕಾನೂನು ವಿರೋಧ ಚಟುವಟಿಕೆ ಮಾಡ್ಕತ್ತಂತ ಅಲ್ಲ. ಆದರೆ ಎಷ್ಟು ಹೇಳ್ಬೋದು, RSSಗೆ ಚಿತ್ತಾಪುರದಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ 50,000 25,000 ಜನ ಸೇರಿಸಿ ನಾವು ಪ್ರತಿಭಟನೆ ಒಂದು ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ಕೊತಿದ್ರು. ಆ RSS ಅವ್ರ ಅರ್ಜಿಯಲ್ಲಿ ಎಲ್ಲೂ 50,000 20,000 ಹೇಳಿಲ್ಲ. ಅವ್ರು ಫಸ್ಟ್ ಅರ್ಜಿಯಲ್ಲಿ 550, ಎರಡನೇ ಅರ್ಜಿಯಲ್ಲಿ 850 ಇತ್ತು. ಲಿಖಿತವಾಗಿ ಕೊಟ್ಟಿದ್ದು ಹಂಗೆ ಸರ್. ಅದರ ಪಾರ್ಟಿ ಆದಂಥ BJP ಮುಖಂಡರು ಹೇಳಿದರು. ಅದಕ್ಕಾಗಿ ನಾವು ಅಂಥ ಒಂದು RSS ಇವತ್ತು ಕೋರ್ಟಿಗೆ ಹೋಗಿ ಒಂದು ಕೋರ್ಟ್ ಮುಖಾಂತರ ಪರ್ಮಿಷನ್ ತೊಗೊಂಡಿದ್ದಲ್ಲ, ಅದು ಒಂದು ನಾವು ದಲಿತ ಸಂಘಟನೆಗಳ ಎದುರಾಗಿ ಇವತ್ತು ಕೋರ್ಟ್ ಒಂದರಿಂದ ಪರ್ಮಿಷನ್ ತೊಗೊಂಡಿದ್ದಾರೆ ಅವರು. ಈಗ ಏನು ನಿರ್ಧಾರ ಮಾಡಿದ್ರಿ ನಿಮ್ಮ ಈ ಭೀಮ್ ಆರ್ಮಿ ಅವರು? ನಿನ್ನೆವರೆಗೂ ಕೂಡ ತಾವು ನವೆಂಬರ್ 16ಕ್ಕೆ ಮಾಡ್ತೇವೆ, ನಿನ್ನೆ ಕೂಡ ತಾವು ಮಾತಾಡಿದ್ರಿ, ಅಂದರೆ ಜಿಲ್ಲಾಡಳಿತ ಅನುಮತಿ ಕೊಡದೇ ಇರಲಿ, ನಾವು ನವೆಂಬರ್ 16ರಂದೇ ಮಾಡ್ತೀವಿ ಅಂತೇಳಿ. ಬಹುಶಃ ಇವತ್ತು ಏನು ನಿರ್ಧಾರಕ್ಕೆ ಬಂದ್ರಿ? ಈಗ ನಾವು ನಿನ್ನೆ ಕೂಡ ತಮಗೆ ಹೇಳಿದೆವು ಸರ್, ನಾಳೆ ಬೆಳಗ್ಗೆ ಸಭೆ ಸೇರಿಬಿಟ್ಟು ಎಲ್ಲ ಸಂಘಟನೆಗಳು ಮುಖಂಡರು ಸಭೆ ಸೇರಿಬಿಟ್ಟು ನಾವು ಚರ್ಚೆ ಮಾಡಿ DC ಭೇಟಿ ಆಯ್ತು ಅಂತ ಹೇಳಿದೆವು. ನಾವು ಇಲ್ಲಿ ಒಮ್ಮತದ ಒಂದು ಚರ್ಚೆ ಆಗೋದ ಎಲ್ಲ ದಲಿತ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆ ಮುಖಂಡರ ಜೊತೆ ನಾವು ಚರ್ಚೆ ಮಾಡಿಬಿಟ್ಟು ನಾಳೆ ಏನು RSS ಅವರು ಮಾಡ್ತಿದ್ದಾರೆ ಆ ಪಥ ಸಂಚಲನಕ್ಕೆ ವಿರುದ್ಧವಾಗಿ ನಾವು ಮಾಡೋದು ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿಬಿಟ್ಟು ನಾವು ಆ ಪಥ ಸಂಚಲನದಿಂದ ಹಿಂದೆ ಸರಿತಿದ್ದೆ. ನೀವೇನು ಮಾಡ್ತಾ ಇರೋದು ಈಗ ನಾವೇನಿಲ್ಲ ಸರ್, ಅದು 26ನೇ ತಾರೀಕು ನಾವು ಆ ಕಾರ್ಯಕ್ರಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ದಲಿತ ಪರ ಸಂಘಟನೆ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಾಗ ಒಂದು ಕಾರ್ಯಕ್ರಮ ಮಾಡ್ತೀವಿ ಚಿತ್ತಾಪುರದಲ್ಲಿ. ಸಂವಿಧಾನ ಸಮರ್ಪಣೆ ದಿನಾಚರಣೆ ಅಂತ ಚಿತ್ತಾಪುರದಲ್ಲಿ ಆಯೋಜನೆ ಮಾಡೋದು ಸರ್, 26 ನವೆಂಬರ್ ಸರ್. ಇಷ್ಟು ದಿನ ನಿಮ್ಮ ಎಲ್ಲರೂ ಕೂಡ ಅಂದರೆ ಪಥಸಂಚಲನಕ್ಕೆ ಬೇಡ ಅನ್ನುವಂಥದ್ದು ಇತ್ತು, ಅಂದರೆ ನೋಂದಣಿ ಇಲ್ಲದೆ ಇರುವಂಥ ಸಂಘ ಅಂತೇಳಿ. ಈಗ ಅದು ನ್ಯಾಯಾಲಯಕ್ಕೂ ಗೊತ್ತಿದ್ದರೂ ನ್ಯಾಯಾಲಯದ ಸಮ್ಮುಖದಲ್ಲೇ ಜಿಲ್ಲಾಡಳಿತ ಆದೇಶ ಕೊಟ್ಟಿರುವಂಥದ್ದು. ಹೌದು ಸರ್. ಇವಾಗ RSSನವರು ಏನು ಸಂಘನೇ ರಿಜಿಸ್ಟರ್ ನೋಂದಣಿನೇ ಆಗದೇ ಇರೋದು, ಮತ್ತು ನಮಗೆ ಯಾವುದೇ ಕೂಡ ಅನುಮತಿನೂ ಕೂಡ ಬೇಕಿಲ್ಲ ಅಂತಕ್ಕಂಥದ್ದು ನಾವು 100 ವರ್ಷ ಪೂರೈಸಿವಿ ಅಂತೇಳಿ ಭಾಳ ಸಂತೋಷದಲ್ಲಿದ್ದರು. ಆದರೆ ಇವತ್ತು ಕಾನೂನು ಎಲ್ಲರಿಗಿಂತ ದೊಡ್ಡದು. ನೀವು ಕೂಡ ಈ ಭಾರತ ದೇಶದಲ್ಲಿ ವಾಸ ಮಾಡ್ತೀರಂತಂದರೆ ಕಾನೂನಿಗೆ ತಲೆ ಬಾಗಲೇಬೇಕಂತಕ್ಕಂಥ ಸಂದೇಶ ಇವತ್ತು ಹೈಕೋರ್ಟ್ ನೀಡಿದೆ. ಸರ್ಕಾರವು ಕೂಡ ಅವ್ರಿಗೆ ತಿಳಿಸಿದೆ, ಯಾವ ಸಂಘಟನೆಯೂ ಕಾನೂನಿಗಿಂತ ದೊಡ್ಡದಲ್ಲ, ಕಾನೂನು ಅಡಿಯಲ್ಲೇ ಇರಬೇಕಂತಕ್ಕಂಥದ್ದಾಗಿದೆ. ಇವತ್ತು ಕಾನೂನು ಮೇಲುಗೈ ಆಗಿದೆ ಇವತ್ತು. ಮತ್ತು RSS ನಾನು ದೊಡ್ಡ ಸಂಘಟನೆ ನಾವು ಹೇಳಿದ್ದೇ ಆಗುತ್ತೆ ಅಂತೇಳಿ ಏನು ಕೆಲವು ಸಂಘಟನೆಕಾರ ಹೇಳ್ತಿದ್ರು, ಅವರು ಇವತ್ತು ತಲೆಬಾಗುವಂಥ ಕೆಲಸ ಆಗಿದೆ. ಕಾನೂನು ಇವತ್ತು ಜಯ ಸಾಧಿಸಿದೆ. ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಏನಂತಂದರೆ ಕಾನೂನು ಪ್ರತಿಯೊಬ್ಬನಿಗೂ ಕೂಡ ಗೌರವಿಸ್ತದೆ. ಹಾಗಾಗಿ ಕಾನೂನಿಗೆ ಯಾರಾದರೂ ಕೂಡ ತಲೆ ಬಾಗಲೇಬೇಕು ಅಂತಕ್ಕಂಥದ್ದು ಹೇಳಿದ್ರೆ, ಹಾಗಾಗಿ RSS ತನ್ನ ಏನು ತನ್ನ ಹೆಗ್ಗಳಿಕೆಯನ್ನು ಹೇಳ್ಕೊತಿತ್ತು, ಅದು ಇವತ್ತು ಕೋರ್ಟ್ ಮೊರೆ ಹೋಗಿ ಕಟಕಟೆಯಲ್ಲಿ ನಿಂತ್ಕೊಂಡಿದ್ದು ಇವತ್ತು ನಾವೆಲ್ಲರೂ ಕೂಡ ಕಂಡಿದ್ದೀವಿ. ನವೆಂಬರ್ 26 ನಿಮ್ದು ಏನು ಕಾರ್ಯಕ್ರಮ ಇರುತ್ತೆ, ಹೇಗಿರುತ್ತೆ ಅನ್ನೋ? ಇವಾಗ ನಾವು ಅವರಿಗೆ RSSನವರು ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದು ಅನೇಕ ಉದಾಹರಣೆಗಳು ಈ ದೇಶದಲ್ಲಿ ನಾವು ಕಂಡಿದ್ದೀವಿ. ನಾವು ದೇಶಭಕ್ತರು ಅಂತ ಹೇಳ್ತಾ ಇದ್ದಾರೆ. ದೇಶಭಕ್ತರ ನಡೆ ನುಡಿ ಯಾವ ರೀತಿ ಇರಬೇಕು, ಅವ್ರ ಆಚರಣೆ ಯಾವ ರೀತಿ ಇರಬೇಕು, ಅವ್ರ ಸಂಸ್ಕೃತಿ ಅಂಥದ್ದು ಬಡಿಗೆ ಹಿಡ್ಕೊಂಡು ಬರ್ತಕ್ಕಂಥದ್ದು ಅದು ಯಾವುದು ಸಂಸ್ಕೃತಿ ಅಲ್ಲ. ನಾನು ಕೇಳ್ತಾ ಇರೋದು ನವೆಂಬರ್ 26ಕ್ಕೆ ನೀವೇನು ಮಾಡ್ತಾ ಇದ್ರಿ, ಹೇಗಿರುತ್ತೆ ಅಂತ. ಅದನ್ನೇ ಸರ್ ಮುಂದುವರೆದು ಬಡಿಗೆ ಹಿಡ್ಕೊಂಡು ಬರ್ತಕ್ಕಂಥದ್ದು ಅವ್ರ ಸಂಸ್ಕೃತಿ, ಅದು ಗಲಾಟೆಗೆ ಪ್ರಚೋದನೆ ನೀಡ್ತಿರ್ತಕ್ಕಂಥ ವಾತಾವರಣ ಅದು. ಹಾಗಾಗಿ ನಾವು ನವೆಂಬರ್ 26 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ದಿನ. ಹಾಗಾಗಿ ಸಂವಿಧಾನ ಏನು ಹೇಳುತ್ತೆ,
ಒಂದು ಸುಸಜ್ಜಿತವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಒಳ್ಳೆ ಎಲ್ಲ ಜನಾಂಗದರು ಕೂಡಿ ಸೇರಿಕೊಂಡು ಇವತ್ತು ಕಾನೂನನ್ನು ಗೌರವಿಸ್ತಿದ್ದಾರೆ. ಎಲ್ಲ ಜನಾಂಗ ಸಮುದಾಯದನ್ನು ತೆಗೆದುಕೊಂಡು ನಾವು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಮಾಡಬೇಕಂತೇಳಿ ಈಗಾಗಲೇ ಮಾತುಕತೆಯನ್ನು ಮಾಡಿದ್ದೀವಿ. ಅದೇ ರೀತಿ ಇವತ್ತು ಪ್ರೆಸ್ ಮೀಟ್ ಮೂಲಕ ನಾವು ಕೂಡ ಜನರಿಗೆ ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ಹೆಚ್ಚು ಹೆಚ್ಚು ಜನಸಂಖ್ಯೆಯಲ್ಲಿ ನಾವು ಇವತ್ತು ಸಂವಿಧಾನದ ಆಶೆಯನ್ನು ಎತ್ತಿಡ್ತಕ್ಕಂಥ ಜನಗಳು ಅಲ್ಲಿ ಸೇರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀವಿ. ಪ್ರಗತಿಪರ ಚಿಂತಕರನ್ನಲ್ಲಿ ಸೇರ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ. ಒಟ್ಟಾರೆ ನಮ್ಮ ಉದ್ದೇಶ ಏನಂತಂದರೆ ಚಿತ್ತಾಪುರನ ಅಶಾಂತಿಯತ್ತ ತೆಗೆದುಕೊಂಡು ಹೋಗ್ತಕ್ಕಂಥ RSSನ ಉದ್ದೇಶ ಏನಿದೆ ಅದರ ಪರ್ಯಾಯವಾಗಿ ನಾವು ಶಾಂತಿಯನ್ನು ನೆಲೆಸ್ತೀವಿ ಅಂತಕ್ಕಂಥದ್ದನ್ನು ವಾತಾವರಣಕ್ಕೆ ನಾವು ಮುಂದಾಗಿದ್ದೀವಿ. ಸೊ ಇದಿಷ್ಟು ಆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಇವತ್ತು ಆ ಸಭೆ ನಡೆಸಿ ನಿರ್ಧಾರ ತೆಗೆದುಕೊಂಡಿರುವಂಥದ್ದು. ಅಂದರೆ ನವೆಂಬರ್ 16ಕ್ಕೆ RSS ಪಥಸಂಚಲನ ಮಾಡುತ್ತೆ, ನವೆಂಬರ್ 26ಕ್ಕೆ ನಾವು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಹೈಕೋರ್ಟ್ ಸಮ್ಮುಖದಲ್ಲಿ ಜಿಲ್ಲಾಡಳಿತ ಅನುಮತಿ ನೀಡಿರುವಂಥದ್ದು. ಅದರ ಬೆನ್ನಲ್ಲೇ ಇದೀಗ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಒಂದು ಸಭೆಯನ್ನು ಸೇರಿರುವಂಥದ್ದು. ಅಂದರೆ ನಿನ್ನೆವರೆಗೂ ಕೂಡ RSSನ ಪಥಸಂಚಲನ ದಿನವೇ ಭೀಮ್ ಆರ್ಮಿ ಸೇರಿದಂತೆ ದಲಿತ ಪ್ಯಾಂಥರ್ ಸೇರಿದಂತೆ ವಿವಿಧ ದಲಿತ ಪರ ಸಂಘಟನೆಗಳು RSS ಯಾವತ್ತು ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ಮಾಡುತ್ತೆ ಅವತ್ತೇ ನಾವು ಮಾಡ್ತೇವೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಅದರ ಮಧ್ಯದಲ್ಲಿ ಹೈಕೋರ್ಟ್ನ ಮಧ್ಯಸ್ಥಿಕೆಯಲ್ಲಿ ನಿನ್ನೆ RSSಗೆ ನವೆಂಬರ್ 16ರಂದು ಪಥಸಂಚಲನ ನಡೆಸೋದಕ್ಕೆ ಅನುಮತಿ ಕೊಟ್ಟಿರುವಂಥದ್ದು. ಹಾಗಾಗಿ ಹೈಕೋರ್ಟ್ನ ಸಮ್ಮುಖದಲ್ಲಿ ಏನು RSSಗೆ ಅನುಮತಿ ಸಿಕ್ಕ ಬಳಿಕ ಇದೀಗ ದಲಿತ ಸಂಘಟನೆಗಳು ಒಂದು ಸಭೆಯನ್ನು ನಡೆಸಿರುವಂಥದ್ದು. ಹಾಗಾದರೆ ಈ ಸಭೆಯ ಉದ್ದೇಶ ಏನು, ಅವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ನಾನು ನೇರವಾಗಿ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿನ್ನೆ ಒಂದು ಕಡೆ RSSಗೆ ಪಥಸಂಚಲನಕ್ಕೆ ದಿನಾಂಕ ಫಿಕ್ಸ್ ಆಗಿರುವಂಥದ್ದು. ಸೊ ತಾವು ಇವತ್ತು ಸಭೆ ಸೇರಿದ್ರಿ, ಏನು ಉದ್ದೇಶ ಅಂತ? ಸರ್, ನಾವು ಅದೇ ನಾಳೆನೇ ನಾವು 16ನೇ ತಾರೀಕು ಯಾವಾಗ RSSನವ್ರಿಗೆ ಪರ್ಮಿಷನ್ ಸಿಕ್ಕುತ್ತೋ ನಾವು ಕೋರ್ಟಿಗೆ ಹೋಗಿದ್ದಿಲ್ಲ. ನ್ಯಾಯಾಲಯಕ್ಕೆ ಹೋದವರು RSSನವರು. ಆದರೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆವು. RSSದವ್ರಿಗೆ ಕೊಟ್ಟಂಥ ದಿನಾಂಕ ನಮಗೂ ಅದೇ ದಿನಾಂಕ ಕೊಡಬೇಕು, ಮತ್ತು ಅವ್ರಿಗೆ ಬೆಳಗ್ಗೆ ಕೊಟ್ಟರೆ ನಮಗೆ ಸಾಯಂಕಾಲ ಕೊಟ್ಟರೆ, ನಮಗೆ ಸಾಯಂಕಾಲ ಕೊಟ್ಟರೆ ಅವ್ರಿಗೆ ಬೆಳಗ್ಗೆ ಕೊಟ್ಟರೆ ಅಂತೇಳಿ ಇಲ್ಲಿವರೆಗೂ ನಮ್ಮ ಹೋರಾಟ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಒಂದು ಹೋರಾಟ ಮಾಡ್ತಾ ಇದ್ದೆವು. ಈಗೇನಾಗಿದೆ, ನ್ಯಾಯಾಲಯ ಮಧ್ಯಸ್ಥಿಕೆಯಲ್ಲಿ ಒಂದು ನ್ಯಾಯಾಲಯದ ಆದೇಶ ನಾವೆಲ್ಲ ಪಾಲನೆ ಮಾಡಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಏನು ಅರ್ಜಿದಾರರಿದ್ದೆವು, ದಲಿತ ಪ್ಯಾಂಥರ, ಭೀಮ್ ಆರ್ಮಿ, ಚಲುವಾದಿ ಮಹಾಸಭಾ, DSS ಎಲ್ಲರೂ ಕೂಡಿ ಏನು 11 ಜನ ಅರ್ಜಿದಾರರಿದ್ದೆವು. ಎಲ್ಲ 12 ಸಂಘಟನೆಗಳ ಅರ್ಜಿದಾರರನ್ನು ಕೂಡಿ ಒಂದು ವೇದಿಕೆ ಮಾಡಿದೆವು, ಒಂದು ತೀರ್ಮಾನಕ್ಕೆ ಬಂದಿದ್ದೆವು. ಯಾಕಂದರೆ ನಾವು ಕಾನೂನು ಪಾಲನೆ ಮಾಡ್ಕತ್ತಂಥ ಸಂಘಟನೆಯವರು, ಕಾನೂನು ವಿರೋಧ ಚಟುವಟಿಕೆ ಮಾಡ್ಕತ್ತಂತ ಅಲ್ಲ. ಆದರೆ ಇಷ್ಟು ಹೇಳ್ಬೋದು, RSSಗೆ ಚಿತ್ತಾಪುರದಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ 50,000 25,000 ಜನ ಸೇರಿಸಿ ನಾವು ಪ್ರತಿಭಟನೆ ಒಂದು ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ಕೊತಿದ್ರು. ಆ RSS ಅಲ್ಲ, ಅವ್ರ ಅರ್ಜಿಯಲ್ಲಿ ಎಲ್ಲೂ 50,000 20,000 ಹೇಳಿಲ್ಲ. ಅವರು ಫಸ್ಟ್ ಅರ್ಜಿಯಲ್ಲಿ 550, ಎರಡನೇ ಅರ್ಜಿಯಲ್ಲಿ 850 ಇತ್ತು. ಲಿಖಿತವಾಗಿ ಕೊಟ್ಟಿದ್ದು ಹಂಗೆ ಸರ್. ಅದರ ಪಾರ್ಟಿ ಆದಂಥ BJP ಮುಖಂಡರು ಹೇಳಿದರು. ಅದಕ್ಕಾಗಿ ನಾವು ಅಂಥ ಒಂದು RSS ಇವತ್ತು ಕೋರ್ಟಿಗೆ ಹೋಗಿ ಒಂದು ಕೋರ್ಟ್ ಮುಖಾಂತರ ಪರ್ಮಿಷನ್ ತೊಗೊಂಡಿದ್ದಲ್ಲ, ಅದು ಒಂದು ನಾವು ದಲಿತ ಸಂಘಟನೆಗಳಿಗೆ ಎದುರಾಗಿ ಇವತ್ತು ಕೋರ್ಟ್ ಒಂದರಿಂದ ಪರ್ಮಿಷನ್ ತೊಗೊಂಡಿದ್ದಾರೆ ಅವರು. ಈಗ ಏನು ನಿರ್ಧಾರ ಮಾಡಿದ್ರಿ ನಿಮ್ಮ ಈ ಭೀಮ್ ಆರ್ಮಿ ಅವರು? ನಿನ್ನೆವರೆಗೂ ಕೂಡ ತಾವು ನವೆಂಬರ್ 16ಕ್ಕೆ ಮಾಡ್ತೇವೆ, ನಿನ್ನೆ ಕೂಡ ತಾವು ಮಾತಾಡಿದ್ರಿ, ಅಂದರೆ ಜಿಲ್ಲಾಡಳಿತ ಅನುಮತಿ ಕೊಡದೇ ಇರಲಿ, ನಾವು ನವೆಂಬರ್ 16ರಂದೇ ಮಾಡ್ತೀವಿ ಅಂತೇಳಿ. ಬಹುಶಃ ಇವತ್ತು ಏನು ನಿರ್ಧಾರಕ್ಕೆ ಬಂದ್ರಿ? ಈಗ ನಾವು ನಿನ್ನೆ ಕೂಡ ತಮಗೆ ಹೇಳಿದೆವು ಸರ್, ನಾಳೆ ಬೆಳಗ್ಗೆ ಸಭೆ ಸೇರಿಬಿಟ್ಟು ಎಲ್ಲ ಸಂಘಟನೆಗಳು ಮುಖಂಡರು ಸಭೆ ಸೇರಿಬಿಟ್ಟು ನಾವು ಚರ್ಚೆ ಮಾಡಿ DSವರೆಗೆ ಭೇಟಿ ಆಯ್ತು ಅಂತ ಹೇಳಿದೆವು. ನಾವಿಲ್ಲಿ ಒಮ್ಮತದ ಒಂದು ಚರ್ಚೆ ಆಗೋದ ಎಲ್ಲ ದಲಿತ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆ ಮುಖಂಡರ ಜೊತೆ ನಾವು ಚರ್ಚೆ ಮಾಡಿಬಿಟ್ಟು ನಾಳೆ ಏನು RSS ಅವರು ಮಾಡ್ತಿದ್ದಾರೆ ಆ ಪಥ ಸಂಚಲನಕ್ಕೆ ವಿರುದ್ಧವಾಗಿ ನಾವು ಮಾಡೋದು ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿಬಿಟ್ಟು ನಾವು ಆ ಪಥ ಸಂಚಲನದಿಂದ ಹಿಂದೆ ಸರಿತಿದ್ದೆವು. ನೀವೇನು ಮಾಡ್ತಾ ಇರೋದು ಈಗ? ನಾವೇನಿಲ್ಲ ಸರ್, ಅದು 26ನೇ ತಾರೀಕು ನಾವು ಆ ಕಾರ್ಯಕ್ರಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ದಲಿತ ಪರ ಸಂಘಟನೆ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಾಗ ಒಂದು ಕಾರ್ಯಕ್ರಮ ಮಾಡ್ತೀವಿ ಚಿತ್ತಾಪುರದಲ್ಲಿ. ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂತ ಚಿತ್ತಾಪುರದಲ್ಲಿ ಆಯೋಜನೆ ಮಾಡೋದು ಸರ್, 26 ನವೆಂಬರ್ ಸರ್. ಇಷ್ಟು ದಿನ ನಿಮ್ಮ ಎಲ್ಲರೂ ಕೂಡ ಅಂದರೆ ಪಥಸಂಚಲನಕ್ಕೆ ಬೇಡ ಅನ್ನುವಂಥದ್ದು ಇತ್ತು, ಅಂದರೆ ನೋಂದಣಿ ಇಲ್ಲದೆ ಇರುವಂಥ ಸಂಘ ಅಂತೇಳಿ. ಈಗ ಅದು ನ್ಯಾಯಾಲಯಕ್ಕೂ ಗೊತ್ತಿದ್ದರೂ ನ್ಯಾಯಾಲಯದ ಸಮ್ಮುಖದಲ್ಲೇ ಜಿಲ್ಲಾಡಳಿತ ಆದೇಶ ಕೊಟ್ಟಿರುವಂಥದ್ದು. ಹೌದು ಸರ್. ಇವಾಗ RSSನವರು ಏನು ಸಂಘನೇ ನೋಂದಣಿನೇ ಆಗದೆ ಇರೋದು, ಮತ್ತು ನಮಗೆ ಯಾವುದೇ ಕೂಡ ಅನುಮತಿನೂ ಕೂಡ ಬೇಕಿಲ್ಲ ಅಂತಕ್ಕಂಥದ್ದು ನಾವು 100 ವರ್ಷ ಪೂರೈಸಿವಿ ಅಂತೇಳಿ ಭಾಳ ಸಂತೋಷದಲ್ಲಿದ್ದರು. ಆದರೆ ಇವತ್ತು ಕಾನೂನು ಎಲ್ಲರಿಗಿಂತ ದೊಡ್ಡದು. ನೀವು ಕೂಡ ಈ ಭಾರತ ದೇಶದಲ್ಲಿ ವಾಸ ಮಾಡ್ತೀರಂತಂದರೆ ಕಾನೂನಿಗೆ ತಲೆ ಬಾಗಲೇಬೇಕಂತಕ್ಕಂಥ ಸಂದೇಶ ಇವತ್ತು ಹೈಕೋರ್ಟ್ ನೀಡಿದೆ. ಸರ್ಕಾರವು ಕೂಡ ಅವ್ರಿಗೆ ತಿಳಿಸಿದೆ, ಯಾವ ಸಂಘಟನೆಯೂ ಕಾನೂನಿಗಿಂತ ದೊಡ್ಡದಲ್ಲ, ಕಾನೂನು ಅಡಿಯಲ್ಲೇ ಇರಬೇಕಂತಕ್ಕಂಥದ್ದಾಗಿದೆ. ಇವತ್ತು ಕಾನೂನು ಮೇಲುಗೈ ಆಗಿದೆ ಇವತ್ತು. ಮತ್ತು RSS ನಾನು ದೊಡ್ಡ ಸಂಘಟನೆ ನಾವು ಹೇಳಿದ್ದೇ ಆಗುತ್ತೆ ಅಂತೇಳಿ ಏನು ಕೆಲವು ಸಂಘಟನೆಕಾರ ಹೇಳ್ತಿದ್ರು, ಅವರು ಇವತ್ತು ತಲೆಬಾಗುವಂಥ ಕೆಲಸ ಆಗಿದೆ. ಕಾನೂನು ಇವತ್ತು ಜಯ ಸಾಧಿಸಿದೆ. ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಏನಂತಂದರೆ ಕಾನೂನು ಪ್ರತಿಯೊಬ್ಬನಿಗೂ ಕೂಡ ಗೌರವಿಸ್ತದೆ. ಹಾಗಾಗಿ ಕಾನೂನಿಗೆ ಯಾರಾದರೂ ಕೂಡ ತಲೆ ಬಾಗಲೇಬೇಕು ಅಂತಕ್ಕಂಥದ್ದು ಹೇಳಿದ್ರೆ, ಹಾಗಾಗಿ RSS
ತನ್ನ ಏನು ತನ್ನ ಹೆಗ್ಗಳಿಕೆಯನ್ನು ಹೇಳ್ಕೊತಿತ್ತು ಅದು ಇವತ್ತು ಕೋರ್ಟ್ ಮೊರೆ ಹೋಗಿ ಕಟಕಟೆಯಲ್ಲಿ ನಿಂತ್ಕೊಂಡಿದ್ದು ಇವತ್ತು ನಾವೆಲ್ಲರೂ ಕೂಡ ಕಂಡಿದ್ದೀವಿ. ನವೆಂಬರ್ 26 ನಿಮ್ದು ಏನು ಕಾರ್ಯಕ್ರಮ ಇರುತ್ತೆ, ಹೇಗಿರುತ್ತೆ ಅನ್ನೋ? ಇವಾಗ ನಾವು ಅವರಿಗೆ RSSನವರು ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದು ಅನೇಕ ಉದಾಹರಣೆಗಳು ಈ ದೇಶದಲ್ಲಿ ನಾವು ಕಂಡಿದ್ದೀವಿ. ಅವರು ನಾವು ದೇಶಭಕ್ತರು ಅಂತ ಹೇಳ್ತಾ ಇದ್ದಾರೆ. ದೇಶಭಕ್ತರು ನಡೆ ನುಡಿ ಯಾವ ರೀತಿ ಇರಬೇಕು, ಅವ್ರ ಆಚರಣೆ ಯಾವ ರೀತಿ ಇರಬೇಕು, ಅವ್ರ ಸಂಸ್ಕೃತಿ ಅಂಥದ್ದು ಬಡಿಗೆ ಹಿಡ್ಕೊಂಡು ಬರ್ತಕ್ಕಂಥದ್ದು ಅದು ಯಾವುದು ಸಂಸ್ಕೃತಿ ಅಲ್ಲ. ನಾನು ಕೇಳ್ತಾ ಇರೋದು ನವೆಂಬರ್ 26ಕ್ಕೆ ನೀವೇನು ಮಾಡ್ತಾ ಇದ್ರಿ, ಹೇಗಿರುತ್ತೆ ಅಂತ. ಅದನ್ನೇ ಸರ್ ಮುಂದುವರೆದು ಬಡಿಗೆ ಹಿಡ್ಕೊಂಡು ಬರ್ತಕ್ಕಂಥದ್ದು ಅವ್ರ ಸಂಸ್ಕೃತಿ, ಅದು ಗಲಾಟೆಗೆ ಪ್ರಚೋದನೆ ನೀಡ್ತಿರ್ತಕ್ಕಂಥ ವಾತಾವರಣ ಅದು. ಹಾಗಾಗಿ ನಾವು ನವೆಂಬರ್ 26 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ದಿನ. ಹಾಗಾಗಿ ಸಂವಿಧಾನ ಏನು ಹೇಳುತ್ತೆ, ಒಂದು ಸುಸಜ್ಜಿತವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಒಳ್ಳೆ ಎಲ್ಲ ಜನಾಂಗದರು ಕೂಡಿ ಸೇರಿಕೊಂಡು ಇವತ್ತು ಕಾನೂನನ್ನು ಗೌರವಿಸ್ತಿದ್ದಾರೆ. ಎಲ್ಲ ಜನಾಂಗ ಸಮುದಾಯದನ್ನು ತೆಗೆದುಕೊಂಡು ನಾವು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಮಾಡಬೇಕಂತೇಳಿ ಈಗಾಗಲೇ ಮಾತುಕತೆಯನ್ನು ಮಾಡಿದ್ದೀವಿ. ಅದೇ ರೀತಿ ಇವತ್ತು ಪ್ರೆಸ್ ಮೀಟ್ ಮೂಲಕ ನಾವು ಕೂಡ ಜನರಿಗೆ ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ಹೆಚ್ಚು ಜನಸಂಖ್ಯೆಯಲ್ಲಿ ನಾವು ಇವತ್ತು ಸಂವಿಧಾನದ ಆಶೆಯನ್ನು ಎತ್ತಿಡ್ತಕ್ಕಂಥ ಜನಗಳು ಅಲ್ಲಿ ಸೇರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀವಿ. ಪ್ರಗತಿಪರ ಚಿಂತಕರನ್ನಲ್ಲಿ ಸೇರ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ. ಒಟ್ಟಾರೆ ನಮ್ಮ ಉದ್ದೇಶ ಏನಂತಂದರೆ ಚಿತ್ತಾಪುರನ ಅಶಾಂತಿಯತ್ತ ತೆಗೆದುಕೊಂಡು ಹೋಗ್ತಕ್ಕಂಥ RSSನ ಉದ್ದೇಶ ಏನಿದೆ ಅದರ ಪರ್ಯಾಯವಾಗಿ ನಾವು ಶಾಂತಿಯನ್ನು ನೆಲೆಸ್ತೀವಿ ಅಂತಕ್ಕಂಥದ್ದನ್ನು ವಾತಾವರಣಕ್ಕೆ ನಾವು ಮುಂದಾಗಿದ್ದೀವಿ. ಸೊ ಇದಿಷ್ಟು ಆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಇವತ್ತು ಆ ಸಭೆ ನಡೆಸಿ ನಿರ್ಧಾರ ತೆಗೆದುಕೊಂಡಿರುವಂಥದ್ದು. ಅಂದರೆ ನವೆಂಬರ್ 16ಕ್ಕೆ RSS ಪಥಸಂಚಲನ ಮಾಡುತ್ತೆ, ನವೆಂಬರ್ 26ಕ್ಕೆ ನಾವು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.